ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಮಂಡೇ, ಟೈಮ್ ಕರೆಕ್ಟಾಗಿ 8 ಗಂಟೆ ಆಗಿದೆ. ಸೊ ನಾನು ಇವತ್ತು ಲೀವ್ ತೊಗೊಂಡಿದ್ದೆ. ಲೈಕ್ ಹೆಂಗೆ ಅನಿಸ್ಬಿಡ್ತಿತ್ತು ಅಂತಂದರೆ ನಾನು ಟೈಮೇ ಕೊಡ್ತಾಯಿಲ್ಲ ಅಂತ. ಸೊ ಇವತ್ತು ನನ್ನ ಜೊತೆ ನಾನು ಟೈಮ್ ಕೊಟ್ಕೊಳ್ಳಿಕ್ಕೋಸ್ಕರ ಲೀವ್ ತೊಗೊಂಡಿದ್ದೀನಿ. ಆ್ಯಂಡ್ ಒಂಥರ ನಾನೆಲ್ಲ ಫುಲ್ ಟ್ರಾವೆಲಿಂಗ್ ಮಾಡಿದ್ನ, ಸೊ ತಲೆ ಎಲ್ಲ ನೋವ್ತಿತ್ತು ಅಂತ ನಾನು ಯೂಶ್ವಲಿ ಕಾಫಿ ಟೀ ಕುಡಿಯಲ್ಲ. ಇವತ್ತಿಷ್ಟು ದೊಡ್ಡ ಮಗ್ಗಲ್ಲಿ ಕಾಫಿ ಕುಡಿದಿದ್ದೀನಿ. ಆ್ಯಂಡ್ ಈ ಕಪ್ ಬಂದು ನಂದು 18th ಇಯರ್ ಬರ್ಡೇಗೆ ನನ್ನ ಸ್ಕೂಲ್ ಫ್ರೆಂಡ್ ಮೋಹನ್ ಅಂತೇಳಿ ಅವ್ನು ಗಿಫ್ಟ್ ಮಾಡಿದ್ದು. ಸೊ ಇವಾಗ ಕಾಫಿ ಫುಲ್ ಬಾಲ್ಕನಿಲಿ ಓಡಾಡ್ಕೊಂಡು ಕಾಫಿ ಕುಡಿದೆ. ಸಖತ್ ಖುಷಿ ಅನಿಸ್ತು. ಲೈಕ್ ಹೆಂಗೆ ಅಂದರೆ ಲೈಕ್ ಮನೇಲಿದ್ದಾಗ ನಂಗೆ ಅದ್ರ ಬೆಲೆಗಳೇ ಗೊತ್ತಾಗ್ತಿರಲಿಲ್ಲ. ಲೈಕ್ ಬಾಲ್ಕನಿಲಿ ಹೋಗಿ ನಿಂತ್ಕೊಳ್ಳೋದಾಗಲಿ ಅಥವಾ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ಆಗಲಿ. ಯಾವಾಗ ನಾವು ಒಬ್ಬರೇ ಇರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಲ್ಲಿ ನಮಗೆ ರಿಯಲೈಸ್ ಆಗುತ್ತೆ ಲೈಕ್ ಅದೆಲ್ಲ ಎಷ್ಟು ಪ್ರೆಷಿಯಸ್ ಅಲ್ವಾ ಅಂಥೇಳಿ. ಸೊ ಅದಕ್ಕೋಸ್ಕರ ಇವತ್ತು ಫುಲ್ ಬೆಳಿಗ್ಗೆ ಎದ್ದಿದ ತಕ್ಷಣ ಫ್ರೆಶಪ್ ಎಲ್ಲ ಆಗಿ ಕಾಫಿ ಕುಡ್ದಿದ್ದೀನಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ನಾನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮನೇಲಿ ಎಲ್ರಿಗೂ. ಅದಾದಮೇಲೆ ಲಂಚಿಗೆ ನಾನು ಆಚೆ ಹೋಗ್ತಾಯಿದ್ದೆ. ಸೊ ನೋಡೋಣ ಇವತ್ತು ಹೇಗೆ ಹೋಗುತ್ತೆ ಒಂದು ವ್ಲಾಗ್ ಅಂತ ಹೇಳಿ. ಇವಾಗ ಕಾಫಿ ಕುಡ್ದಿದ್ದಾಯಿತು. ನಾನು ನಮ್ಮ ಅಜ್ಜಿ ಇಬ್ರಿಗೂ ಮಾಡ್ಕೊಂಡಿದ್ದೆ, ಕುಡಿದ್ವಿ. ಆ್ಯಂಡ್ ಇವಾಗ ಬಂದು ಸ್ವಲ್ಪ ಏರ್ಗೆಲ್ಲ ಆಯಿಲಿಂಗ್ ಮಾಡಿಬಿಟ್ಟು ರೂಮ್ದು ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಮಸಾಲೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ, ತೋರಿಸ್ತೀನಿ ಈಗ ಮಾಡ್ತೀನಿ ಅಂತ. ಫೈನಲಿ ರೂಮ್ನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಚೆನ್ನಾಗಿ ಕಾಣುತ್ತಲ್ವ. ಆ್ಯಕ್ಚುಲಿ ನಂಗೆ ಯಾವಾಗಲೂ ನಾನು ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ, ನಾನು ಯಾವಾಗಲೂ ಈ ಥರನೇ ಇಟ್ಕೊಂಡಿರ್ತೀನಿ. ಆ್ಯಂಡ್ ನನ್ನ ಇಷ್ಟಪಡೋರಿಗೆ ಗೊತ್ತು ಹೇಗೆ ಅಂತ. ನನಗೆ ಈ ಥರ ಈಗ ಒಂಚೂರು ಹಿಂಗಾಗೂ ಇರಬಾರ್ದು, ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತೀನಿ ಆಯಿತಾ. ಆ್ಯಂಡ್ ನಾನಿವತ್ತು ಇದು ಸ್ಯಾಟಿನ್ದು ಪಿಲ್ಲೋ ಕವರ್ ಹಾಕಿದ್ದೀನಿ. ಲೈಕ್ ತುಂಬ ಕಡೆ ನೋಡಿದ್ದೆ, ಐ ಮೀನ್ ಈ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ. ಸೊ ಇದು ಏರ್ಫಾಲ್ನ ಕಮ್ಮಿ ಮಾಡುತ್ತೆ ಮತ್ತು ಸ್ಕಿನ್ನಲ್ಲಿ ರ್ಯಾಷಸ್ ಎಲ್ಲ ಇರಲ್ಲ ಅಂತ. ಸೊ ಟ್ರೈ ಮಾಡೋಣ ಅಂತ ಬುಕ್ ಮಾಡಿದ್ದೆ. ಒಂದು ಪೇರ್ ಬಂದಿತ್ತು. ಸೊ ಒಂದನ್ನ ಇಲ್ಲಿ ಹಾಕ್ಕೊಂಡು ಇನ್ನೊಂದು ನನ್ನ ರೂಮಲ್ಲಿದೆ. ಇದ್ರ ಜೊತೆ ನಂಗೆ 3 ಸ್ಕ್ರಂಚೀಸ್ ಏನೋ ಕೊಟ್ಟಿದ್ರು. 120 130 ಆಯಿತು. ಮೀಶೋಲ್ಲಿ ತರಿಸಿದ್ದು. ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಿಗಾರು ಇಷ್ಟ ಇದ್ದರೆ ಚೆಕ್ ಮಾಡ್ಬೋದು. ಸೊ ನನಗೆ ಬ್ಲೂ ಕಲರ್ ಇಷ್ಟ ಅಂಥೇಳಿ ಫುಲ್ಲು ನಂದು ರೂಮೆಲ್ಲ ಬ್ಲೂ ಕಲರ್ ಥೀಮಲ್ಲೇ ಇದೆ. ಆ್ಯಂಡ್ ಅಲ್ಲಿ ಬ್ಲೂ ಕಲರ್ ಕರ್ಟನ್ಸೇ ಇದೆ. ಇವಾಗ ರೂಮ್ ಮೇಕ್ ಓವರ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಇದೆಲ್ಲ ಕ್ಲೀನಾಗಿದ್ದಾಯಿತು. ಐ ಮೀನ್ ಈಗಲೇ ಅಲ್ಲ, ಒಂದು ಸ್ವಲ್ಪ ದಿನ ಬಿಟ್ಟು. ಮತ್ತು ಇವಾಗ ಆಯಿಲ್ ಹಚ್ಕೊಂಡು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹೇಳ್ದೆಲ್ಲ ಮಸಾಲೆ ಚಿತ್ರಾನ್ನ ಮಾಡ್ತೀನಿ ಅಂತ. ಸೊ ಅದನ್ನು ಪ್ರಿಪೇರ್ ಮಾಡೋಕ್ಕೆ ನಾವು ಒಂದು ಪೇಸ್ಟ್ ಪ್ರಿಪೇರ್ ಮಾಡ್ಕೋಬೇಕು. ಸೊ ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸಿ. ಸೊ ನನಗೆ ಜಾರಿಗೆ 6ರಿಂದ 7 ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಮತ್ತು 1 ಕಪ್ಪಷ್ಟು ತೆಂಗಿನ ತುರಿ, ಇದನ್ನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಕೂಡ ಮಾಡ್ಕೊಂಡಿದ್ದೀನಿ. ಮತ್ತು 1 ಇಡೀ ಆಗಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳಿ. ನಂತರ 1/2 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಹಾಕೋದು ಮರ್ತೋಗ್ಬಿಟ್ಟಿದ್ದೆ. ಒಂದು 6ರಿಂದ 8 ಎಸ್ಲಾಗಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ದೆನ್ ಕಡಲೆಬೇಳೆ ಮತ್ತು ಕಡಲೆಕಾಯಿ ತೊಗೊಂಡಿದ್ದೀನಿ. ಆನಿಯನ್ ಆ್ಯಡ್ ಮಾಡ್ತೀನಿ ಇವಾಗ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕೊಳ್ಳಿ.
ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿರುವಂಥದ್ದನ್ನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ತರಿ ತರಿಯಾಗೇ ಇರಲಿ. ಇದನ್ನು ಫುಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಿಂಗೆ ಯೂಸ್ ಮಾಡೋದು. ಇವಾಗ ಒಂದು ಸ್ವಲ್ಪ ಅರಿಶಿನ, 1ರಿಂದ 2 ಸ್ಪೂನ್ ಅಷ್ಟು ರುಚಿ ಹಾಕ್ಕೊಳ್ಳಿ. ಸ್ಟವ್ ಆಫ್ ಮಾಡಿ ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಿಂಡ್ಕೋಬೇಕು. ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ಬಜ್ಜಿ, ಸೌತೆಕಾಯಿ ಆ್ಯಂಡ್ ಚಿತ್ರಾನ್ನ. ಚೆನ್ನಾಗಿ ಕಾಣ್ತಿದೆ. ತಿಂದ್ಬಿಟ್ಟು ಹೇಳ್ತೀನಿ ಹೇಗಿತ್ತು ಅಂತ. ಆ್ಯಕ್ಚುಲಿ ನಮ್ಮಮ್ಮ ನಾನು ಅರ್ಧ ನಿಂಬೆಹಣ್ಣು ಹಾಕಿದ್ದೆ ಅಲ್ವಾ, ಅವರು 1 ಹಾಕಬೇಕು ಅಂತ ಆಮೇಲೆ ಇನ್ನರ್ಧ ಹಿಂಡಿದ್ರು. ಇವಾಗ ಕರೆಕ್ಟಾಗಿ ರೆಡಿ ಆಯಿತು. 12:30 ಆಗಿದೆ. ಇವಾಗ ಹೊರಡ್ತಾ ಇದ್ದೀನಿ. ನಾನು ಬಾಡಿಕಾನ್ ಡ್ರೆಸ್ ಹಾಕಿದ್ದೀನಿ. ಸೊ ಇವಾಗ ಮೈಸೂರಿಗೆ ಹೋಗಬೇಕು. ನಾನು ಹೇಳಿದ್ದೆ ಅಲ್ವಾ ಲಂಚಿಗೆ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ. ಸೊ ಮೈಸೂರಲ್ಲಿ ಹಾಬಿ ಪ್ಲೇಸ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ನಿಮಗೆ ಪಾಟ್ರಿ ಆ್ಯಂಡ್ ಪೇಂಟಿಂಗ್, ಕ್ಯಾನ್ವಾಸ್ ಪೇಂಟಿಂಗ್ ಎಲ್ಲ ಇರುತ್ತೆ. ಆ ಥರ ಒಂದು ಹ್ಯಾಬಿಟ್ ಪ್ಲೇಸ್ ಅಂತ ಹೇಳಿ ಅಲ್ಲಿಗೆ ಹೋಗ್ತಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಆ್ಯಂಡ್ ನಾವೇನು ಟ್ರೈ. ಸೊ ನಾನು ಇದೊಂದು ಹ್ಯಾಂಡ್ ಬ್ಯಾಗ್ ತೊಗೋತಾ ಇದ್ದೆ. ಸೊ ಈ ಥರ ವ್ಲಾಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಒಂದಷ್ಟು ಬೇರೆ ಥಿಂಗ್ಸ್ ಕೂಡ ತೊಗೋಬೇಕು. ನಾನು ಒಂದು ಕ್ಯಾಮ್ರಾ ಸ್ಟ್ಯಾಂಡ್ ತೊಗೋತಾ ಇದ್ದೀನಿ ಆ್ಯಂಡ್ ಮೈಕ್ ಬೇಕು ಆಚೆ ಹೋಗ್ತಿರೋದ್ರಿಂದ. ಸೊ 2 ಇರುತ್ತೆ ಮೈಕು. ಒಂದನ್ನು ಚಾರ್ಜ್ ಮಾಡ್ಕೊಂಡಿದ್ದೀನಿ. ಸೊ ಮೈಕ್ ಬಾಕ್ಸ್ ತೊಗೋತಾ ಇದ್ದೀನಿ. ದೆನ್ ಚಾರ್ಜರ್ ಆಯಿತಾ. ಒಂದೊಂದು ಕಡೆ ಈ ಟ್ರೈಪೋಡ್ ಸ್ಟ್ಯಾಂಡ್ ಕೂಡ ಯೂಸಿಗೆ ಬರುತ್ತೆ ಇದು. ದೆನ್ ಕ್ಲಚಸ್ ತೊಗೊತೀನಿ ಒಂದು. ಆಮೇಲೆ ಒಂದು ಕೂಂಬ್. ದೆನ್ ವ್ಯಾಲೆಟ್ ತೊಗೋತಾ ಇದ್ದೀನಿ. ಸೊ ಎಲ್ಲ ಕಾರ್ಡ್ ವ್ಯಾಲೆಟಲ್ಲಿ ಇರುತ್ತೆ. ಒಂದು ಪೆನ್ ಯಾವಾಗಲೂ ಒಂಥರ ಪೆನ್ ಇದ್ದಂಗೆ ಇರುತ್ತೆ. ಸೊ ಇದಿಷ್ಟಾಗಿತ್ತು. ಕೆಳಗಡೆ ಒಮ್ಮೆಲೆ ವಾಟರ್ ಬಾಟಲ್ ತೊಗೋಬೇಕು ಆ್ಯಂಡ್ ಬಿಸಿಲಿಗೆ ಸ್ವಲ್ಪ ಇದಾಗಿ ಅಂತ ಹೇಳ್ಬಿಟ್ಟು ಮಫ್ಲರ್ ತೊಗೋತಾ ಇದ್ದೀನಿ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ. ಆನೆ ಡಿಸೈನ್ ಇದೆ. ಇನ್ನು ಅಮ್ಮ ಕಾಶಿಗೆ ಹೋಗಿದ್ರು, ಅವಾಗ ಅಲ್ಲಿಂದ ತೊಗೊಬಂದಿದ್ದು. ಇದು ಒಂದು ತೊಗೋತಾ ಇದ್ದೀನಿ. ಸೊ ಇವಾಗ ಹೊರಡಬೇಕು. ಸೊ ನಾನು ಅಲ್ಲಿಗೆ ಹೋಗಿ ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಹೋಗೋದೆಲ್ಲ ತೋರಿಸ್ಲಿಕ್ಕೆ ಹೋಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳೋದೆ ಮತ್ತೆ, ಲಿಪ್ಸ್ಟಿಕ್. ನನ್ನ ಹತ್ರ ಅಂತೂ ಎಲ್ಲೇ ನೋಡಿದ್ರು ಲಿಪ್ಸ್ಟಿಕ್ ಇದ್ದೇ ಇರುತ್ತೆ. ನನಗೆ ಲಿಪ್ಸ್ಟಿಕ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಒಂದು ಹ್ಯಾಂಡ್ ಕ್ರೀಮ್ ತೊಗೋತಾ ಇದ್ದೀನಿ. ಸೊ ಇವಾಗ ಹೊರಡಬೇಕು. ನಮ್ಮಮ್ಮ ವೆಯ್ಟ್ ಮಾಡ್ತಾಯಿದ್ದಾರೆ ಪಾಪ. ಅವ್ರನ್ನ ಹಾಗೆ ಹೋಗ್ತಾ ಡ್ರಾಪ್ ಮಾಡಿ ಹೋಗ್ಬೇಕಿತ್ತು, ಹಾಗಾಗಿ. ಸೊ ನಾವಿವಾಗ ಬಂದಿರೋದು ಹಾಬಿ ಪ್ಲೇಸ್ ಅಂತ. ಇದು ಕಂಪ್ಲೀಟ್ ಅಡ್ರೆಸ್ನ ನಾನು ಹಾಗೆ ಮುಂದೆ ಶೇರ್ ಮಾಡ್ತೀನಿ. ಲೈಕ್ ಇದು ಪೇಂಟ್ ಮಾಡಿ ನಾವು ಪರ್ಚೇಸ್ ಮಾಡ್ಬೋದಾ?
ಆನೆ ತಗೊಳ್ಳ ಇಲ್ಲ ಮುಗಿಸು. ಸೊ ನಾನು ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದೆ. ನನಗೆ ಮತ್ತೆ 6 to 8 ಟ್ಯುಟೋರಿಯಲ್ಸ್ ಇತ್ತು, ಆಗಾಗ ಹೋಗ್ತಿದ್ದೆ. ಆ್ಯಂಡ್ ನಾವಿವತ್ತು ಹೋಗಿದ್ದು ದ ಆಬಿ ಪ್ಲೇಸ್ ಅಂತ ಹೇಳಿ ವಿ ಮೊಹಲ್ಲಾ ಮೈಸೂರಲ್ಲಿದ್ದೆ. ನಂದು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್. ಯೂಶ್ವಲಿ ನಾವೆಲ್ಲ ಕೆಫೆಗೆ ಹೋಗ್ತೀವಿ ಅಥವಾ ರೆಸ್ಟೋ ಬಾರ್ ಈ ಥರದಕ್ಕೆ ಹೋಗ್ತೀವಿ. ಬಟ್ ಈ ಥರ ಅಲ್ಲಿ ಏನೇನಿತ್ತು ಅಂದರೆ ಪಾಟ್ರಿ ಇತ್ತು, ದೆನ್ ಪೇಂಟಿಂಗ್ ಇತ್ತು, ತುಂಬ ರೀತಿಯಾದಂಥ ಲೈಕ್ ಮೊಸೈಕ್ ಆರ್ಟ್ ಆಗಿರ್ಬೋದು. ಅದ್ರ ಡೀಟೇಲ್ಸ್ ಎಲ್ಲ ನಾನೊಂದು ವೀಡಿಯೋ ಕ್ಲಿಪ್ಪಿಂಗ್ ಥರ ತೊಗೊಂಡಿದ್ದೀನಿ, ನನ್ನ ವ್ಲಾಗಲ್ಲಿ ಹಾಕಿರ್ತೀನಿ. ಸೊ ಎಷ್ಟೊಂದು ಸ್ಕಿಲ್ಸ್ ಎಲ್ಲ ಇದೆ ಗೊತ್ತಾ. ಲೈಕ್ ನಾವು ಪೇಂಟಿಂಗ್ ತೊಗೊಂಡಿದ್ವಿ, ನಾನು ಒಂದು ಪೌಚ್ ತೊಗೊಂಡಿದ್ದೆ, ಅದ್ರ ಮೇಲೆ ಪೇಂಟ್ ಮಾಡೋದು, ಮತ್ತು ಒಂದು ಸೂಪರ್ ಮ್ಯಾನ್ದು ತೊಗೊಂಡಿದ್ವಿ. ಲೈಕ್ ಅಲ್ಲೂ ಅಷ್ಟೇ ಕೀ ಬಂಚಸ್ ಎಲ್ಲ ಇದೆ, ಕೀ ಚೈನಿಗೆ ಹಾಕೋದು, ಮತ್ತು ಮ್ಯಾಗ್ನೆಟ್ ಎಲ್ಲ ಫ್ರಿಡ್ಜ್ ಮೇಲೆ ಪ್ಲೇಸ್ ಮಾಡೋಕ್ಕೆ ತುಂಬ ಎಷ್ಟೊಂದು ಥರದ್ದಿದೆ. ನಾವು ಆ್ಯಕ್ಚುಲಿ ಪಾಟ್ರಿಗೆ ಅಂದ್ಕೊಂಡು ಹೋಗಿದ್ವಿ, ಬಟ್ ಅದು ಫುಲ್ ಸ್ಲಾಟ್ಸ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು ಟಿಲ್ 5 o'clockವರೆಗೂ. ಸೊ ನಾವು ಸರಿ, ನಮ್ಮ ಹತ್ರ ಅಷ್ಟು ಟೈಮೂ ಇರಲಿಲ್ಲ 5ವರೆಗೂ ವೆಯ್ಟ್ ಮಾಡೋಷ್ಟು. ನಾವು ಹೋದಾಗಲೇ 2:15 ಆಗಿತ್ತು. ಓಕೆ ಪೇಂಟಿಂಗ್ ಮಾಡೋಣ, ನೆಕ್ಸ್ಟ್ ಯಾವಾಗಾದ್ರು ಸ್ಲಾಟ್ಸ್ ಬುಕ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪೇಂಟಿಂಗ್ ಮಾಡಿದ್ವಿ. ಆ್ಯಂಡ್ ಅಲ್ಲೇ ಫುಡ್ ಕೂಡ ಅವೈಲಬಲ್ ಇದೆ. ನಾವು ಸ್ಯಾಂಡ್ವಿಚ್ ಮತ್ತು ಸ್ಮೈಲೀಸ್ ಈ ಥರ ತೊಗೊಂಡಿದ್ವಿ. ಲೈಕ್ ತುಂಬ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸೊ ನೀವು ಯಾರಾದರೂ ಫ್ರೆಂಡ್ಸ್ ಅಥವಾ ಕಪಲ್ಸ್ ಯಾರಾದರೂ ಇದ್ದರೆ ಫ್ರೀಕ್ವೆಂಟಾಗಿ ಈ ರೀತಿ ಈ ಒಂದು ಡೇಟ್ನ ಪ್ಲ್ಯಾನ್ ಮಾಡಿ ಹೋಗಿ. ಸೊ ದಟ್ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಫೋಟೋಸ್ಗೂ ಅಷ್ಟೇ, ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೊಗೋಬೋದು. ಲೈಕ್ ನಾನೇನಷ್ಟು ಪಿಕ್ಚರ್ಸ್ ತೊಗೊಳಕ್ಕೆ ಹೋಗಲ್ಲ, ಜಸ್ಟ್ ಆ ಪೇಂಟಿಂಗ್ದು ತೊಗೊಂಡಿದ್ದೀನಿ.
ತುಂಬಾ ಒಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನನಗೆ ಹೇಳಿದೆ ಅಲ್ವಾ ಟ್ಯುಟೋರಿಯಲ್ಸ್ ಇದೆ ಅಂತ, 6 to 8 ಇದೆ. ಹಾಗಾಗಿ ಇವಾಗ ಹೋಗ್ತಿದ್ದೀನಿ. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಬರುವಾಗ ಹಾಗೆ ಬಟ್ಟೆ ನಂದು ಲಾಸ್ಟ್ ವೀಕ್ ತೋರಿಸಿದ್ನಲ್ಲ ಅದನ್ನು ಇನ್ನೂ ಸ್ಟಿಚಿಗೆ ಕೊಟ್ಟಿರಲಿಲ್ಲ. ಸೊ ಅದನ್ನು ಸ್ಟಿಚ್ ಮಾಡ್ಸೋಕ್ಕೆ ಕೊಟ್ಬಿಟ್ಟು ಬರಬೇಕು. ಸೊ ಇವಾಗ ಹೊರಡ್ತಾ ಇದ್ದೀನಿ. 6 ಗಂಟೆ ಆಗ್ತಾ ಬರ್ತಿದೆ. ಸೊ ಇವಾಗ ಹೊರಡಬೇಕು. ಟೈಮ್ 9:30 ಆಗ್ತಾಯಿದೆ. ಸೊ ನಾನು ಟ್ಯೂಷನಿಂದ ಬಂದು ಮುಗಿಸಿ ಡ್ರೆಸ್ಸಸ್ ಎಲ್ಲ ಸ್ಟಿಚಿಗೆ ಕೊಟ್ಟು ಮನೆಗೆ ಬಂದೆ. ಒಂದಷ್ಟು ಸೀರೆಗಳಿದೆ, ಇದನ್ನೆಲ್ಲ ಜಿಗ್ಜ್ಯಾಗ್ ಮಾಡಬೇಕು. ಆ್ಯಂಡ್ ನನಗೆ ಅದು ಕೂಡ ಮಾಡೋಕ್ಕೆ ಬರುತ್ತೆ. ಜಿಗ್ಜ್ಯಾಗ್ ಆಗಿರ್ಬೋದು ಅಥವಾ ಎಮ್ಮಿಂಗ್ ಮಾಡೋದಾಗಿರ್ಬೋದು. ಸೊ ಅದೆಲ್ಲ ಬರುತ್ತೆ. 1 2 3 4 ಸೀರೆ ಇದೆ. ಇದಿಷ್ಟು ಸೀರೆನ ಜಿಗ್ಜ್ಯಾಗ್ ಮಾಡಿ ಊಟ ಮಾಡಿ ಮತ್ತೆ ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ನಾನು ಹೊರಡ್ತೀನಿ. ಸೊ ನನಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಪ್ಯಾಕ್ ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನು ಮುಗಿಸಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಸೊ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ. ಲೈಕ್ ನನ್ನ ಒಂದು ಡೇ ಹೇಗಿತ್ತು, ಲೈಕ್ ಹೇಗೆ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದೆ, ಆಚೆ ಎಲ್ಲೆಲ್ಲಿಗೆ ಹೋಗಿದ್ದೆ, ಮತ್ತು ಅಲ್ಲಿಂದ ಬಂದಮೇಲೆ ಏನೇನು ಮಾಡಿದೆ ಅನ್ನೋದೇ ಈ ಒಂದು ವ್ಲಾಗ್ ಆಗಿತ್ತು. ಸೊ ನೀವು ಯಾರಾದರೂ ಮೊದಲನೇ ಬಾರಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.